ಅತಿಥಿ ಉಪನ್ಯಾಸ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಅತಿಥಿ ಉಪನ್ಯಾಸ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಎಲ್ಲಿಯವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಅತಿಥಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಅತಿಥಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘ ಅತಿಥಿ ಉಪನ್ಯಾಸಕರನ್ನು ಮಾಡಲೇಬೇಕು 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 ಸರ್ ನೀವೇನು ಪ್ರತಿಭಟನೆ ಅನ್ಕೊಂಡಿದ್ದೀರಾ ಅದ್ರ ಬಗ್ಗೆ ಸರ್ ನಾವು ಕಳೆದ ಸುಮಾರು 20-25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮನ್ನ ಏನು ಅವತ್ತಿನ ಒಂದು ಮಾನದಂಡಗಳ ಅನ್ವಯ ನೇಮಕ ಮಾಡಿದ್ರು, ಸೆಲೆಕ್ಷನ್ ಮಾಡಿ ಇಂಟರ್ವ್ಯೂ ಮಾಡಿ ಎಲ್ಲ ಮಾಡಿ. ಇವಾಗ ಹೊಸ ಮಾನದಂಡ 2018-19 ಪ್ರಕಾರ ನಾವು ನಿಮ್ಮನ್ನ ತಾಣ್ಲಿಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನ್ ಮಾಡವ್ರೆ. ನಾವೇನ್ ಕೇಳ್ತಿದೀವಿ ಅಂತ ಹೇಳಿದ್ರೆ UGC ಪ್ರಕಾರ ಯಾರು ಪ್ರಸ್ತುತ ವರ್ಕ್ ಮಾಡ್ತಾ ಇರ್ತಾರೆ ಅವರನ್ನೇ ಮುಂದುವರಿಸಬೇಕು ಅನ್ನೋಂಥದ್ದು 2018 ಮತ್ತು 19 ಅಂತ ಒಂದು ಆದೇಶ. ಆದ್ರೆ ಇವರು ಪ್ರತಿ ವರ್ಷನೂ ಕೂಡ ನೇಮಕ ಮಾಡೋದಕ್ಕೆ ಹೊಸದಾಗಿ ನೋಟಿಫಿಕೇಶನ್ ಮಾಡ್ತಾರೆ, ಹೊಸದಾಗಿ ಕರೀತಾರೆ, ಇಲ್ಲ ಅಂತವ್ರನ್ನ ಕೈ ಬಿಡ್ತಾರೆ. ಈಗ ನಾವೇನ್ ಡಿಮ್ಯಾಂಡ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಆಲ್ರೆಡಿ ನಾವು 15 ವರ್ಷ 20 ವರ್ಷದಿಂದ ಕೆಲಸ ಮಾಡ್ತಾ ಇರೋಂಥವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡದೇನೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ, ನಮ್ದೇ ರಾಜ್ಯದ ಬೇರೆ ಇಲಾಖೆಗಳಲ್ಲಿ ಯಾರು ಲಾಂಗ್ ಸರ್ವಿಸ್ ಮಾಡೋರೆ ಅವ್ರನ್ನೆಲ್ಲರನ್ನು ಕೂಡ ಕಾಯಂ ಮಾಡೋರೆ, ನಮ್ಮನ್ನು ಕೂಡ ಕಾಯಂ ಮಾಡಿ ಕಾಯಂ ಮಾಡೋವರೆಗೂ ಕೂಡ ನಮ್ಮನ್ನ ಮುಂದುವರಿಸಿ. ಜೊತೆಗೆ ನೀವು UGC ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡೋದೇ ಆದ್ರೆ UGC ಗೈಡ್ಲೈನ್ಸ್ ಪ್ರಕಾರ ನಮ್ಗೆ ಯಾವತ್ತೂ ಕೂಡ ವೇತನವನ್ನ ಕೊಟ್ಟಿಲ್ಲ. ನಮ್ಗೆ ಬರೀ 200 ರೂಪಾಯಿಂದ ಕೆಲಸ ಶುರು ಮಾಡಿದೀವಿ. ಇವತ್ತು UGC ವೇತನ ನೋಡಿದಾಗ ಅವತ್ತಿನ ಲೆಕ್ಕದಲ್ಲೂ ಕೂಡ ಒಬ್ಬೊಬ್ಬರಿಗೆ 50,000 60,000 ರೂಪಾಯಿ ಸಂಬಳ ಇತ್ತು. ಇವತ್ತು 96,000 ರೂಪಾಯಿ ಕೊಡ್ಬೇಕಾಗ್ತವ್ರು. ಆದ್ರೆ ಅವ್ರು ನಮಗೆ ಕೊಡ್ತಾರಂತದ್ದು ಎಲ್ಲಾ ಕ್ವಾಲಿಫಿಕೇಶನ್ಸ್ ಇದ್ರೂ 40, ಯಾವ್ದು ಇರ್ಲಿಲ್ಲ ಅಂದವ್ರಿಗೆ 30, 32, 35 ಹಿಂಗ್ ಕೊಡ್ತಾರೆ. ಇನ್ನು 60,000 ರೂಪಾಯಿ 70,000 ರೂಪಾಯಿ ನಮ್ದು ಅವ್ರ ಕಡೆನೆ ಉಳಿಯುತ್ತೆ. ಆ ಬಾಕಿ ವೇತನ ಏನ್ ಉಳ್ಕೊಳುತ್ತೆ ಸರ್ಕಾರದಲ್ಲಿ ನಮ್ಮ ಅಮೌಂಟ್, ಅದನ್ನ ನೀವು ಅರಿಯರ್ಸ್ ಅಂತ ಟ್ರೀಟ್ ಮಾಡಿ ನಮಗೆ ಕೊಟ್ಕೊಡಿ, ಕೊಡಿಸ್ಕೊಡಿ ಅನ್ನೋಂಥದ್ದು ಒಂದು. ಮತ್ತೆ ನಮ್ಮನ್ನ ಯಾವ್ದೇ ಕಾರಣಕ್ಕೂ ತೆಗಿಬಾರ್ದು ಅನ್ನೋಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಹೇಳುತ್ತೆ, ಒಬ್ಬ ತಾತ್ಕಾಲಿಕ ನೌಕರನ ವಿರುದ್ಧ ಬೇರೆ ತಾತ್ಕಾಲಿಕ ನೌಕರನನ್ನ ಆಯ್ಕೆ ಮಾಡಬಾರ್ದು, ಅವರನ್ನೇ ಮುಂದುವರಿಸಬೇಕು. ಅಲ್ಲಿ ಏನಾದ್ರು ನಿಮ್ಗೆ ಆ ಉದ್ದೇಶ ಏನಿರುತ್ತೆ ಹುದ್ದೆದು ಈಡೇರಿದ್ರೆ ಮಾತ್ರ ನೀವು ಅವ್ರನ್ನ ಕೈ ಬಿಡ್ಬೋದು. ಇಲ್ಲಿ ಉದ್ದೇಶ ಈಡೇರಿಲ್ಲ, ಮತ್ತೆ ಬೇರೆಯವ್ರನ್ನ ತಾಂತವ್ರೆ. ಜೊತೆಗೆ ನೀವು ಅವೇನ್ ಹೇಳ್ತಾರೆ, ಪೂರ್ಣಕಾಲಿಕ ನೌಕರನನ್ನ ಆಯ್ಕೆ ಮಾಡಿದ್ರೆ ಅಂದ್ರೆ ಕಾಯಂ ನೌಕರನ ಆಯ್ಕೆ ಮಾಡಿದ್ರೆ ಅಂತ. ನಾವಿರ್ತಕ್ಕಂಥದ್ದು ಸುಮಾರು 8,500 ಜನ ಇವತ್ತು ಇಡೀ ರಾಜ್ಯ ಸರ್ಕಾರದಲ್ಲಿ ವರ್ಕ್ ಮಾಡ್ತಾ ಇರುವಂತ ಪೂರ್ಣಕಾಲಿಕ ಉಪನ್ಯಾಸಕರು, ಕಾಯಂ ಉಪನ್ಯಾಸಕರು ಇರೋದು 5,000 ಇಲ್ಲ. ಇನ್ನು 8,500 ಜನಕ್ಕೆ ಅವ್ರು ಅಪಾಯಿಂಟ್ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಹಂಗಾಗಿ ಅವ್ರ ನೇಮಕಾತಿ ಮಾಡ್ತಾ ಇಲ್ಲ ಅಥವಾ ಮಾಡಿಲ್ಲ, ನಮ್ಮನ್ನೇ ನೇಮಕ ಮಾಡಿ ಅಥವಾ ನಮ್ಮನ್ನೇ ಕಾಯಂ ಮಾಡಿ ಅನ್ನೋದು ನಮ್ಮ ಒಂದು ಆಶಯ. ಅವ್ರು ನಮ್ಮನ್ನ ಕಾಯಂ ಮಾಡ್ಲಿಲ್ಲ ಅಂದ್ರೂ ಈಗ ನಾವು ದುಡ್ದಿರೋಂಥ ದುಡ್ಡನ್ನ ಕೊಡೋವರೆಗೂ ಕೂಡ ನಮ್ಮನ್ನ ಕೈ ಬಿಡಬಾರ್ದು. ಈಗಾಗಲೇ ನಾವು ಸುಮಾರು 80ಕ್ಕೂ ಹೆಚ್ಚು ಪ್ರಕರಣಗಳನ್ನ ಹೈಕೋರ್ಟ್ ನಲ್ಲಿ ದಾಖಲು ಮಾಡಿದೀವಿ. ಇನ್ನು ಯಾವ ಕೂಡ ಪೂರ್ಣ ಪ್ರಮಾಣದಲ್ಲಿ ಏನೋ ತೀರ್ಪು ಬಂದಿಲ್ಲ. ಸೊ ತೀರ್ಪು ಬರೋದಕ್ಕೆ ಮುಂಚೆನೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಕೈ ಬಿಡಬಾರ್ದು. ಮಧ್ಯಂತರ ಆದೇಶದಲ್ಲೂ ಕೂಡ ಹೇಳಿದ್ದಾರೆ ತೀರ್ಪು ಬರೋವರೆಗೂ ನಿಮ್ಮನ್ನ ಮುಂದುವರಿಸಬೇಕು ಅಂತ. ಆದ್ರೆ ಇವ್ರು ಈಗಾಗಲೇ ಹೊಸ ನೋಟಿಫಿಕೇಶನ್ ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ಕೆಲಸ ಕಳ್ಕೊಂತೀವಿ ಅನ್ನೋ ಆತಂಕ ಇದೆ. ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಒಂದು ದಿನದ ಧರಣಿಯನ್ನ ಮಾಡ್ತಾ ಇದ್ದೀವಿ. ಈ ಹಿಂದೆ 4ನೇ ತಾರೀಕೇನೆ ನಾವು ಬಂದು CM ಆಫೀಸ್ ಇಂದ ಹಿಡಿದು ಎಲ್ಲರಿಗೂ ಕೂಡ ಹೈಯರ್ ಎಜುಕೇಶನ್ ಮಿನಿಸ್ಟರ್, CM, DCM, ಲಾ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ನಮ್ಮ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಎಲ್ಲರಿಗೂ ಕೂಡ ನಮ್ಮ ಮನವಿ ಪತ್ರ ಕೊಟ್ಟೋಗಿದ್ವಿ 4ನೇ ತಾರೀಕು. ಇವತ್ತು ಸ್ಟ್ರೈಕ್ ಮಾಡ್ತೀವಿ ಅಂತ ಕೂಡ ಅವ್ರ ಗಮನಕ್ಕೆ ತಂದಿದೀವಿ. ಇವತ್ತು ಕೂಡ ಅವ್ರು ನಮ್ಗೆ ಯಾವ್ದೇ ರೀತಿಯ ಉತ್ತರನ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಅವ್ರು ಬರ್ಲಿ ಅನ್ನೋ ಉದ್ದೇಶ ಇಲ್ಲ. ಇಲ್ಲಿ ಅವ್ರು ಬರ್ಬೇಕು, ನಮ್ ಜೊತೆ ಮಾತಾಡ್ಬೇಕು ಅಲ್ಲ, ಅಥವಾ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಮಾತಾಡ್ಬೇಕು ಅಲ್ಲ. ನಮಗೊಂದು ಆದೇಶ ಬೇಕು, ನಿಮ್ಮನ್ನ ಕೈ ಬಿಡಲ್ಲ, ನಿಮ್ಮನ್ನ ಮುಂದುವರಿಸ್ತೀವಿ. ಈ ಹಿಂದೆ ಕೆಲಸ ಮಾಡ್ರಿ ಅಂತ ಹೇಳಿದ್ದಾರೆ. ನಾವೀಗ ಆಲ್ರೆಡಿ 10,000 ಜನ ಇದ್ವಿ, ಅದ್ರೊಳಗೇನೆ ತುಂಬಾ ಜನ ಕೆಲಸ ಇಲ್ಲ ಅಂತ ವರ್ಕ್ ಇಲ್ಲ ಅಂತ ಆಚೆ ಕಳ್ಸೋರೆ. ಆದ್ರೆ ಮರು ನೇಮಕ ಮಾಡ್ಬೇಕಾದ್ರೆ ಹೊಸಬ್ರಿಗೆ ಅವಕಾಶ ಕೊಡ್ತಾವ್ರೆ. ನಾವೇನ್ ಕೇಳ್ತಾ ಇದೀವಿ, ಇಲ್ಲಿ ವರ್ಕ್ ಮಾಡ್ತಾರಂತವ್ರನ್ನ ಬಿಟ್ಟು ಬೇರೆಯವ್ರನ್ನ ತಗೋಬೇಡಿ, ನಮ್ಮನ್ನ ಫಸ್ಟ್ ಪರಿಗಣಿಸಿ, ನಮ್ದಾದ್ಮೇಲೆ ನೀವು ಬೇರೆಯವ್ರಿಗೆ ಹೋಗಿ. ವರ್ಕ್ ಎಕ್ಸಸ್ ಇದ್ರೆ ನಮ್ಮನ್ನೇ ಕೈ ಬಿಟ್ಟು ಬೇರೆಯವ್ರನ್ನ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನ ನಾವು ಅವ್ರು ನಿಮ್ಮ ಮುಖಾಂತರ ಅವ್ರಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತೇನಾದ್ರು ಅವ್ರು ನಮ್ಗೆ ಒಂದು ಉತ್ತರನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಾರ ಕಳೆದು 1 ವಾರದ ಗಡುವು ಕೊಟ್ಟು ಮತ್ತೊಮ್ಮೆ ನಾವು ಅಮರನಾಥ ಉಪವಾಸ ಸತ್ಯಾಗ್ರಹನ ನಮ್ದೇ ಅಸೋಸಿಯೇಷನ್ ಇಂದ ಇದೇ ಜಾಗದಲ್ಲಿ ನಾವು ಕೈಗೊಳ್ತಾ ಇದೀವಿ. ಮುಂದಿನ ವಾರದಲ್ಲಿ ನಾನು ಲೋಕೇಶ್ PC ಅಂತ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
ವಿಶೇಷವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ನಾವು ಈಗಾಗಲೇ ಈ ಅತಿಥಿ ಉಪನ್ಯಾಸಕರ ಒಂದು ದಿನದ ಹೋರಾಟಕ್ಕೆ ಈಗಾಗಲೇ ಇಡೀ ಜಿಲ್ಲೆ ಎಲ್ಲ ರಾಜ್ಯಾದ್ಯಂತ ಎಲ್ಲರೂ ಆಗಮಿಸಿದೀವಿ. ಉದ್ದೇಶ ಇಷ್ಟೇ, ಸರ್ಕಾರ ನಮ್ಮನ್ನ ಕಂಪ್ಲೀಟ್ ಆಗಿ ಸರ್ಕಾರಿ ಜೀತದಾಳಗಳನ್ನಾಗಿ ನಮ್ಮನ್ನ ಮಾಡಿಕೊಂಡಿದೆ. ಯಾಕಂದ್ರೆ ತಮಗೆ ಬೇಕಾದವಾಗ ಮಾತ್ರ ತಮ್ಮ ಕಾಲ ಸಮಯಕ್ಕೆ ತಕ್ಕಂಗೆ ನಮ್ಮನ್ನ ಬಳಕೆ ಮಾಡಿಕೊಳ್ಳೋದು ಮತ್ತು ನಮ್ಮನ್ನ ಹೊರಗೆ ಹಾಕ್ತಕ್ಕಂಥದ್ದು. ಅಂದ್ರೆ ನಮ್ಮನ್ನ 9 ತಿಂಗಳ ಅಥವಾ 10 ತಿಂಗಳ ಮಾತ್ರ ನಮಗೆ ಕಾರ್ಯಭಾರ ಕೊಡ್ತಕ್ಕಂಥದ್ದು, ತದನಂತರ ನಮ್ಮನ್ನ ಮತ್ತೆ ರಿನ್ಯೂವಲ್ ಅನ್ನೋ ಕಾರಣಕ್ಕಾಗಿ ಹೊರಗಾಗ್ತಕ್ಕಂಥದ್ದು. ಇದೇನಂತಂದ್ರೆ ವ್ಯವಸ್ಥೆ ಯಾವ ರೀತಿ ನಾವು ಜೀತದಾಳಗಳಾಗಿ ಅಂತಂದ್ರೆ, ನಾವು ವಿದ್ಯೆ ಉದ್ಯೋಗ ಅನ್ನೋಂತ ಒಂದು ನಾವು ಅತ್ಯಂತ ಉನ್ನತ ಶಿಕ್ಷಣಕ್ಕೆ ನಾವು ಪಾಠ ಮಾಡ್ತೇವೆ ಅಂದ್ರೆ ಸಹಿತ ನಾವು ಸರ್ಕಾರಕ್ಕೆ ಕಂಪ್ಲೀಟ್ ಆಗಿ ನಮ್ಮನ್ನ ಗುಲಾಮಗಿರಿನಾಗಿ ನಮ್ಮನ್ನ ನಡೆಸ್ಕೊಳ್ತಾ ಇದೆ. ನಾನು MC ಸುಧಾಕರ್ ಸರ್ ಅವರಿಗೆ ಮತ್ತು ನಾನು CM ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ನೀವು ಈಗಾಗಲೇ ಕಳೆದ ಸರ್ಕಾರ ನೀವು ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಿ, ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ನಾವು ಕೊಡ್ತೀವಿ ಅಂತಂದು ಹೇಳ್ಬಿಟ್ಟು ನೀವು ಮೆನ್ಷನ್ ಮಾಡಿದ್ದಕ್ಕಾಗಿ ಇವತ್ತು ನಿಮಗೆ 136 ಸೀಟ್ ಬಂದಿದ್ದೇವೆ. ರಾಜ್ಯಾದ್ಯಂತ ನಾವೆಲ್ಲರೂ ಸಹ ಮತದಾನ ನೀಡಿದೀವಿ. ನಾವು, ನಮ್ಮ ಕುಟುಂಬದವರು, ನಮ್ಮ ವಿದ್ಯಾರ್ಥಿ ಮಿತ್ರರು, ನಮಗಿನ್ನ ಉಳಿದಂತ ಎಲ್ಲ ಬಂಧು ಬಳಗದವರು. ಅಂದಮೇಲೆ ನೀವು ಸರ್ಕಾರ ಈಗ ಎಲ್ಲ ಭದ್ರಗೊಂಡ ನಂತರ ನೀವೀಗ ನಮ್ಮನ್ನ ಸಮಯನ್ನ ತಳ್ತಾ ಹೋಗ್ತಾ ಇದೀರಿ. ಅದಲ್ಲದೆ ಈಗ 10 ವರ್ಷ ಮೇಲ್ಪಟ್ಟು ಈಗಾಗಲೇ ಹಲವಾರು ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಇದೆ. ಯಾವುದೇ ಒಬ್ಬ ಉದ್ಯೋಗಿ 10 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದಲ್ಲಿ ಅವ್ರನ್ನ ಕಾಯಮಾತಿ ಮಾಡ್ಬೇಕಂತೇಳಿ ಹಲವಾರು ನೀವು ಸುಪ್ರೀಂ ಕೋರ್ಟ್ ನ ಆದೇಶಗಳಿವೆ. ನಾವು ಕರ್ನಾಟಕ ರಾಜ್ಯದ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು. ಇಲ್ಲಿ ನಾವು ಸರ್ಕಾರಕ್ಕೆ ಹಲವಾರು ವರ್ಷಗಳಿಂದ ನಾವು ನಮ್ಮ ಒಂದು ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡಿದ್ದೇವೆ. ಸರ್ಕಾರಕ್ಕೆ ನಮ್ಮ ಡಿಮಾಂಡ್ ಅಂತ ಏನಂತ ಹೇಳಿದ್ರೆ, ನಮ್ಮನ್ನ ಪ್ರತಿ ವರ್ಷ ಮುಂದುವರಿಸಿ ಅಂತ. ಇಲ್ಲಿ ಸರ್ಕಾರ ಏನ್ ಮಾಡ್ತಿದೆ, ಪ್ರತಿ ವರ್ಷವೂ ನೋಟಿಫಿಕೇಶನ್ ಮಾಡ್ಬಿಟ್ಟು ನಮ್ಮನ್ನ ಹೊಸದಾಗಿ ತಗೊಳ್ತಕ್ಕಂಥ ಪ್ರಕ್ರಿಯೆಯನ್ನ ಮಾಡ್ತಾ ಇತ್ತು. ಇದ್ದವರನ್ನ ಕಂಟಿನ್ಯೂಷನ್ ಆಗ್ತಾ ಇತ್ತು ಮಾನದಂಡದ ಪ್ರಕಾರ. ಆದ್ರೆ ಇತ್ತೀಚಿನ ದಿನಗಳಲ್ಲಿ 2018 ಏನು UGC ರೂಲ್ ಪ್ರಕಾರ ನಮ್ಮನ್ನ ಒಡೆದಾಳ್ತಕ್ಕಂಥ ನೀತಿಯನ್ನ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ UGC ನಾನ್ UGC ಅನ್ನುವ ಒಂದು ತಾರತಮ್ಯವನ್ನ ನಮ್ಮಲ್ಲೇ ಹುಟ್ಟು ಹಾಕ್ಬಿಟ್ಟು ಈಗ UGC ಪ್ರಕಾರ ಏನ್ ಮಾಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ, ನಾನ್ UGC ಅವರನ್ನ ಹೊರಗೆ ಕಳಿಸ್ತಾ ಇದ್ದಾರೆ. ಆದ್ರೆ UGC ನಾನ್ UGC ಅಂತ ಭೇದ ಭಾವ ಇಲ್ಲದೆ ಇಲ್ಲಿವರೆಗೆ ಸುಮಾರು 15 ರಿಂದ 20 ವರ್ಷಗಳ ಕಾಲ ಏನ್ ಮಾಡ್ತಾ ಇದ್ದೇವೆ, ನಾವು ದುಡಿತಾ ಇದ್ದೇವೆ.